ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಉತ್ತರ ಕರ್ನಾಟಕದ ಎಳ್ಳಿನ ರೊಟ್ಟೆ ಮಾಡ್ತಾಯಿದ್ದೀನಿ. ಈ ಸಂಕ್ರಾಂತಿ ಬಂತಲ್ಲ, ಸಂಕ್ರಾಂತಿಲಿ ಈಗ ಸಜ್ಜಿ ರೊಟ್ಟಿ, ಎಳ್ಳಿನ ರೊಟ್ಟಿ ಎಲ್ಲ ಮಾಡ್ತೀವಿ ಈ ಕಡೆ ನಾವು. ಅದಕ್ಕೋಸ್ಕರ ನೋಡಿ ನಾನು ಇದನ್ನು ಜೋಳದ ಹಿಟ್ಟು ತೋರಿಸ್ತಾ ಇದ್ದೀನಲ್ಲ, ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಬಿಸಿನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೆ, ಅಂದರೆ ಜಿಗಿಟ್ ಹಾಕ್ಕೋಬೇಕು. ಅದಕ್ಕೋಸ್ಕರ ನೋಡಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕಿದು, ಕೊತ ನೋಡಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಕುದಿ ಬಂದಾಗ ನಾವು ಒಂದು ಸ್ವಲ್ಪ ಅದಕ್ಕೆ ಜೋಳದ ಹಿಟ್ಟು ಹಾಕ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾವು ಹಿಟ್ಟು ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡ್ತೀವಿ. ಕಾಣಿಸ್ತಿದೆಯಲ್ಲ ನೋಡಿ. ಈಗ ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ಥರ ಇದು ಸ್ವಲ್ಪ ನೀರಿಗೆ ಕುದಿ ಬಂದಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ನೋಡಿ ಒಂದು ಕೋಲ್ ಸಹಾಯದಿಂದ ಈ ಥರ ಜಿಗಿಟ್ಟನ್ನ ನಾವು ತಿರುಗಿಸ್ಕೊಳ್ತೀವಿ. ನೋಡಿ ಈ ರೀತಿಯಾಗಿ ನೋಡ್ತಿದ್ದೀರಲ್ಲ, ಒಂದು ಗಂಟೆ ಇರೋದಿಲ್ಲ. ಈ ರೀತಿಯಾಗಿ ನಾವು ಜಿಗಿಟ್ ಹಾಕ್ಕೊಂಡು ರೊಟ್ಟಿನ ನಾವು ತೆಳುವಾಗಿ ಲಟ್ಟಿಸ್ಕೊಳ್ತಾ ಬರ್ತೀವಿ. ಈ ಕಡೆ ಸಂಕ್ರಾಂತಿಲಿ ತುಂಬ ಎಲ್ಲರೂ ಇದೇ ಥರ ಮಾಡ್ತಾರೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ. ನೋಡಿ ಜಿಗಿಟ್ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ. ನೋಡಿ ಒಂದು ಗಂಟೆ ಇರೋದಿಲ್ಲ, ಈ ಥರ ನಾವು ಜಿಗಿಟ್ ಹಾಕ್ಕೊಳ್ತೀವಿ. ಇದಾಗಿದೆ ನೋಡಿ, ಇವಾಗ ಜಿಗಿಟ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಗೆ ಸ್ವಲ್ಪ ಬಿಟ್ಬಿಡ್ತೀನಿ, ಸ್ವಲ್ಪ ತಣ್ಣಗಾಗೋಕ್ಕೆ. ಬಿಸಿ ಇದ್ದಾಗೂ ಮಾಡ್ಕೊಳ್ಬೋದು, ಸ್ವಲ್ಪ ತಣ್ಣಗೆ ಬಿಟ್ಟೂ ಮಾಡ್ಕೊಳ್ಬೋದು. ಇದು ನೋಡಿ ನೀರು ತೋರಿಸ್ತಾ ಇದ್ದೀನಲ್ಲ, ಅದು ಕಲಿಸ್ಕೊಳ್ಳೋದಕ್ಕೆ ನೋಡಿ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋಕ್ಕೆ ಅಂತಂದು. ಅದಕ್ಕೆ ನಾನು ಒಣ ಜೋಳದ ಹಿಟ್ಟು ತೊಗೊಂಡು ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತೀನಿ. ನೋಡಿ ಅದಕ್ಕೆ ಇವಾಗ ನಾನು ಸ್ವಲ್ಪ ಜೋಳದ ಹಿಟ್ಟು ತೆಗೆದುಕೊಂಡಿದ್ದಕ್ಕೆ ನೋಡಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಈ ಕಡೆ ಸಂಕ್ರಾಂತಿ ಬಂತಂದರೆ ಸಂಕ್ರಮಣದಲ್ಲಿ ಎಲ್ಲರೂ ಇದೇ ಥರನೇ ರೊಟ್ಟಿಗಳು ಮಾಡ್ತಾರೆ. ಎಳ್ಳಿನ ರೊಟ್ಟಿ, ಸಜ್ಜಿ ರೊಟ್ಟಿ ಅಂತ ನೋಡ್ತಾ ಇದ್ದೀರಲ್ಲ, ಅದು ಚೆನ್ನಾಗಿ ನಮಗೆ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು. ಅದು ಜಿಗಿ ಕರೆಕ್ಟಾಗಿ ಬರೋ ತನಕನೂ ಇದೇ ರೀತಿಯಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ತೀವಿ. ಮೊದಲು ಬಿಸಿನೀರಲ್ಲಿ ನಾವು ಜಿಗಿಟ್ ಹಾಕ್ಕೊಂಡಿರ್ತೀವಲ್ಲ, ತಿರುಗಿಸ್ಕೊಂಡಿರ್ತೀವಿ. ಆಮೇಲೆ ನಾವು ತಣ್ಣೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ಒಂದು ಕರೆಕ್ಟ್ ಹದ ಬರೋ ತನಕನೂ ಇದೇ ರೀತಿಯಾಗಿ ನಾವು ಕಲಿಸ್ಕೊಳ್ತಾ ಬರಬೇಕು. ನಾನು ಪೂರ ಚೆನ್ನಾಗಿ ಕಲಿಸ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿಯಾಗಿ ನಾನು ಜೋಳದ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಜಿಗಿಟೆಲ್ಲ ಹಾಕ್ಕೊಂಡು. ಇವಾಗ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ನೋಡಿ ಈ ಥರ ಉಳ್ಳಿ ತೊಗೊಂಡಿದ್ದೀನಿ ನಾನು ಚಿಕ್ಕದಾಗಿ. ಅದಕ್ಕೆ ಇವಾಗ ನಾನು ಎಳ್ಳು ಹಚ್ಕೊಳ್ತೀನಿ. ಇದು ಮೇನ್, ಈಗ ಸಂಕ್ರಾಂತಿಗೆ ಎಳ್ಳೆ ಅಲ್ವಾ ಮೇನು, ಅದಕ್ಕೋಸ್ಕರ ಎಳ್ಳು ಹಚ್ಕೊಂಡು ನೋಡಿ ಒಂದು ಸ್ವಲ್ಪ ಅದಕ್ಕೆ ಒಣ ಹಿಟ್ಟು ಕೆಳಗಡೆ ಹಾಕ್ಕೊಂಡಿರ್ತೀವಿ. ಅದಕ್ಕೆ ನೋಡಿ ಸ್ವಲ್ಪ ಫಸ್ಟ್ ಕೈಯಲ್ಲಿ ಸ್ವಲ್ಪ ಬಡ್ಕೊಳ್ಳೋದು. ಆಮೇಲೆ ನಾವು ಒಂದು ಲಟ್ಟಣಿಗೆ ಸಹಾಯದಿಂದ ಪೂರ ಲಟ್ಟಿಸ್ಕೊಳ್ತಾ ಬರ್ತೀವಿ. ನೋಡಿ ಸ್ವಲ್ಪ ಫಸ್ಟಿಗೆ ನಾವು ಕೈಯಲ್ಲೇ ಸ್ವಲ್ಪ ಬಡ್ಕೊಂಡ್ಬಿಡ್ತೀವಿ. ಇವಾಗ ನೋಡಿ ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಬರ್ತೀನಿ. ನೋಡಿ ಎಳ್ಳು ಹಚ್ಚಿದ್ದೀನಲ್ಲ ಹೇಗೆ ಕಾಣಿಸ್ತಿದೆ, ಈ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ. ನಾವು ಎಷ್ಟು ಉಳ್ಳಿ ತೊಗೊಂಡಿರ್ತೀವಲ್ಲ, ಅದು ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡು, ಅದು ದೊಡ್ಡದಾಗುತ್ತಾ ಹೋಗುತ್ತದು ಲಟ್ಟಿಸ್ದಂಗೆ. ನೋಡಿ ನಾನು ಹಂಚಲೇ ಲಟ್ಟಿಸ್ಕೊಳ್ತಾ ಬರ್ತಾ ಇದ್ದೀನಿ, ಅದು ದೊಡ್ಡದಾಗುತ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಮಗಿನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅದು ಅಷ್ಟು ದೊಡ್ಡದು ಮಾಡ್ಕೊಳ್ಳೋದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ದೊಡ್ಡದಾಗ್ತಾ ಇದೆ ಇವಾಗ ಲಟ್ಟಿಸ್ದಂಗೆ. ನಾನು ಇನ್ನೂ ಸ್ವಲ್ಪ ಲಟ್ಟಿಸ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ, ಇನ್ನೂ ಅದು ಬರ್ತಾ ಇದೆ ದೊಡ್ಡದು ಮಾಡ್ಕೊಳ್ಳೋದಕ್ಕೆ. ಅದು ಒಣ ಹಿಟ್ಟಷ್ಟೇ ಹಾಕ್ಕೊಳ್ಬೇಕು, ಅದಕ್ಕೆ ಲಟ್ಟಿಸ್ತಾ ಅದು ದೊಡ್ಡದಾಗುತ್ತೆ. ನೋಡಿ ಹೇಗೆ ಲಟ್ಟಿಸ್ತಾ ಇದ್ದೀನಿ.
ಈ ಜೋಳದ ರೊಟ್ಟಿ ಮಾಡೋದು ತುಂಬಾ ಈಸಿ. ಫಸ್ಟ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಕಲಿತ್ರೆ ಎಲ್ಲನೂ ಈಸಿನೇ ಆಗುತ್ತದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೇಗೆ ಲಟ್ಟಿಸ್ತಾ ಇದ್ದೀನಿ ಅಂತ ಲಟ್ಟಣಿಗೆಯಿಂದ. ನೋಡಿ, ಈ ರೀತಿಯಾಗಿ ನಾನು ಪೂರ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ದೊಡ್ಡದಾಗಿದೆ ಇದು ಜೋಳದ ರೊಟ್ಟಿ ಎಳ್ಳಚ್ಕೊಂಡು. ಇವಾಗ ಬನ್ನಿ, ಇವಾಗ ನಾನು ನೆಕ್ಸ್ಟ್ ಇನ್ನೊಂದು, ಈಗ ಒಂದನ್ನು ಲಟ್ಟಿಸಿಟ್ಕೊಂಡಿದ್ದೀನಲ್ಲ, ಇನ್ನೊಂದು ನಾನು ಇದೇ ಥರ ಸೇಮ್ ಅದೇ ಥರ ಲಟ್ಟಿಸ್ಕೊಳ್ತೀನಿ. ಅಂದರೆ ಫಸ್ಟು ಕೈಯಲ್ಲಿ ನಾನು ಬಡ್ಕೊಳ್ತೀನಿ, ಆಮೇಲೆ ನೆಕ್ಸ್ಟು ಅದೇ ಥರನೇ ನಾನು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ತಾ ಬರ್ತೀನಿ. ಈಗ ಹೇಗೆ ನಾವು ಲಟ್ಟಿಸ್ಕೊಂಡ್ವಲ್ಲ ಅದೇ ಥರನೇ ನಾನಿವಾಗ ನಿಮಗೆ ಅಂತಂದು 2 ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾ 2 ಮಾಡಿ ತೋರಿಸ್ಬಿಡ್ತೀನಿ, ನೀವು ನೋಡ್ಕೊಳ್ಳಿ ಅಂತ. ಈ ರೀತಿಯಾಗಿ ಲಟ್ಟಿಸ್ತೀನಿ. ನೋಡಿ, ಒಣ ಹಿಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಲಟ್ಟಿಸ್ತಾ ಇದ್ದೀನಿ. ಅದು ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ನಮಗೆ ಎಷ್ಟು ದೊಡ್ಡದಾಗುತ್ತೆ ಅಲ್ಲಿ ತನಕನೂ ಲಟ್ಟಿಸ್ಕೊಂಬರೋಣ ಬನ್ನಿ. ನೋಡುತ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೇಗೆ ಈಸಿ ಇದೆ ಅಂತ ಇದು ಲಟ್ಟಿಸ್ಕೊಳ್ತಾ ಬಂದರೆ. ಬನ್ನಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಕಡೆ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೆ, ಅಂದರೆ ಒಂದು ತವಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ರೊಟ್ಟಿನ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಕೊಂಡಿದ್ದೆ. ಇನ್ನೇನು ಕಾಯಕ್ಕೆ ಬಂದಿದೆ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ರೊಟ್ಟಿನ ನಾನು ಲಟ್ಟಿಸಿಟ್ಕೊಂಡಿದ್ನಲ್ಲ, ಆ ರೊಟ್ಟಿನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಎಷ್ಟು ದೊಡ್ಡದು ಕಾಣಿಸ್ತಿದೆಯಲ್ಲ. ನೋಡಿ, ದೋಸೆ ರೊಟ್ಟಿ ಹಂಚು ಎಷ್ಟು ದೊಡ್ಡದಾಗಿದೆ, ರೊಟ್ಟಿನೂ ದೊಡ್ಡದು ಕಾಣುತ್ತಿದೆ ಅಲ್ಲ. ನೋಡಿ, ಅದಕ್ಕೆ ನಾವು ಎಣ್ಣೆ ಹಚ್ಚಬಾರ್ದು ಫ್ರೆಂಡ್ಸ್. ಇದಕ್ಕೆ ನಾವು ನೀರು ಹಚ್ಕೊಂಡೇ, ಒಂದು ಹಸಿ ಬಟ್ಟೆಲಿ ನೀರು ಹಚ್ಕೊಂಡು ಅದನ್ನ ರೊಟ್ಟಿ ಮೇಲೆ ಸ್ವಲ್ಪ ಹಿಂಗೆ ನೀರನ್ನ ಹಚ್ಕೊಳ್ತಾ ಬರಬೇಕು. ಈಗ ಎಣ್ಣೆ ನಾವು ಯಾವ ರೀತಿಯಾಗಿ ಹಚ್ಕೊಳ್ತೀವಲ್ಲ ಅದೇ ಥರನೇ ನೀರನ್ನ ಇದೇ ರೀತಿಯಾಗಿ ನಾವು ಹಚ್ಕೊಳ್ಬೇಕು. ನೋಡಿ, ಇವಾಗ ನಾನು ಹಿಂದಗಡೆ ತಿರುಗಿಸ್ಕೊಂಡಿದ್ದೀನಿ, ಈ ರೀತಿಯಾಗಿದೆ. ಇವಾಗ ನೆಕ್ಸ್ಟ್ ನಾನು ನೋಡಿ ತಿರುಗಿಸ್ಕೊಳ್ತೀನಿ. ನೋಡಿ, ಒಂದು ಕಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ನೋಡಿ ಈ ಥರ ಒಣ ಬಟ್ಟೆ ತೊಗೊಂಡು ನಾವು ಅದರಲ್ಲಿ ಸ್ವಲ್ಪ ಹಿಂಗೆ ಒತ್ತುಕ್ತಾ ಇರಬೇಕು, ಅಂದರೆ ಪ್ರೆಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದೇ ರೀತಿಯಾಗಿ ಅಂದರೆ ಎಲ್ಲ ಬೇಯುತ್ತೆ ಅದು ಹಿಂದೆ ಎಲ್ಲ. ನೋಡಿ, ಈಗ ನೆಕ್ಸ್ಟ್ ನಾನು ಟರ್ನ್ ಮಾಡ್ಕೊಂಡಲ್ಲ, ಅಲ್ಲೊಂದು ಸದಾ ನಾನು ಇದೇ ರೀತಿಯಾಗಿ ನೋಡಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ, ಈ ರೀತಿಯಾಗಿ, ಅಂದರೆ ರೊಟ್ಟಿ ಬೇಯಲಿ ಅಂತ. ಫ್ರೆಂಡ್ಸ್, ಇದು ಜೋಳದ ರೊಟ್ಟಿ ಅಂತ ಅಂದರೆ ಸಂಕ್ರಾಂತಿಲಿ ಇದು ಸ್ವಲ್ಪ ಕಡಕ್ಕೆ ಆಗಿರುತ್ತೆ ಫ್ರೆಂಡ್ಸ್. ಇದು ಅಂದರೆ ಸ್ವಲ್ಪ ಇದೇನು ಸಾಫ್ಟಾಗೇನು ಬರೋದಿಲ್ಲ ಇದು, ಈ ರೊಟ್ಟಿ. ಅಂದರೆ ಎಲ್ಲ ಕಟ್ಕೊಂಡು ಹೋಗ್ಬೇಕಲ್ಲ ಎಲ್ಲರೂ ಹೊರಗೆ ಹೋದರೆ ಅಂತಂದು, ಈ ಕಡೆ ಎಲ್ಲ ಸಂಕ್ರಾಂತಿಗೆಲ್ಲ ಹೊರಗೆ ಹೋಗಿ ಊಟ ಮಾಡ್ತಾರೆ ಫ್ರೆಂಡ್ಸ್, ಅಡುಗೆ ಎಲ್ಲ ಕಟ್ಕೊಂಡೋಗಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಒಂದು ರೊಟ್ಟಿ ಮಾಡಿ ತೋರಿಸಿದ್ನಲ್ಲ, ಇದೇ ರೀತಿಯಾಗಿ ಇನ್ನೊಂದು ನೆಕ್ಸ್ಟ್ ನಾನು ಲಟ್ಟಿಸಿಟ್ಕೊಂಡಿದ್ನಲ್ಲ, ಸೇಮ್ ಅದೂ ಇದೇ ಥರ ನೋಡಿ ನಾನೀಗ ಹಂಚೊಳಗೆ ಹಾಕ್ಕೊಂಡು ನೀರು ಹಚ್ಕೊಂಡು ನೋಡಿ ಹೇಗೆ ರೊಟ್ಟಿಯಾಗಿ ಹೆಂಗೆ ಹಚ್ತಾ ಇದ್ದೀನಿ ಅಂತ. ನೋಡಿ, ಈ ರೀತಿಯಾಗಿ ಹಚ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ 2 ನಿಮಿಷ ಬೇಯೋಕ್ಕೆ ಬಿಟ್ಟು ತಿರ್ಗಾ ನಾನು ಟರ್ನ್ ಮಾಡ್ಕೊಳ್ತೀನಿ, ಈ ರೀತಿಯಾಗಿ. ನೋಡಿ, ಎಳ್ಳಿನ ರೊಟ್ಟಿ ಹೇಗೆ ಕಾಣಿಸ್ತಿದೆ ಅಂತ. ಫ್ರೆಂಡ್ಸ್, ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದಿರಲ್ಲ, ಫಸ್ಟ್ ನೋಡೋರು ಈ ವಿಡಿಯೋವನ್ನು ಲೈಕ್ ಮಾಡಿಕೊಂಡು, ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ, ನನಗೂ ತುಂಬ ಖುಷಿ ಆಗುತ್ತೆ. ಈಸಿ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜೋಳದ ರೊಟ್ಟಿ ಮಾಡೋದು ಇಷ್ಟೇ ಈಸಿ. ಓಕೆ, ಬಾಯ್ ಫ್ರೆಂಡ್ಸ್.